ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಎಂದಿಗೂ ಬರದಂತೆ ತಡೆಯುವುದು ಯಾವುದು? ಆಪ್ಷನ್ಸ್: ಎ ಕಿತ್ತಳೆ, ಬಿ ಎಳನೀರು, ಸಿ ಪೇರಳೆ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ. ಪ್ರತಿದಿನ ಕಿತ್ತಳೆ ರಸವನ್ನು ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಗಳು ಬರುವುದಿಲ್ಲ. ಕಿತ್ತಳೆ ರಸವು ವಿಟಮಿನ್ ಸಿ, ಪೊಟ್ಯಾಷಿಯಂ ಮತ್ತು ಫೈಬರ್ನಂತಹ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ. ಸಿಟ್ರಿಕ್ ಆಮ್ಲವು ಮೂತ್ರದ pH ಮೌಲ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳ ರಚನೆಯನ್ನು ತಡೆಯುತ್ತದೆ. ಇದು ಹೃದಯದ ಆರೋಗ್ಯಕ್ಕೂ ಉತ್ತಮ ಮತ್ತು ದೇಹದಿಂದ ತ್ಯಾಜ್ಯವನ್ನು ಹೊರಹಾಕಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಎರಡನೇ ಪ್ರಶ್ನೆ, ಮಹಿಳೆಯನ್ನು ಮುದ್ದಾಡುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಹೃದಯ ಬಲ, ಬಿ ಒತ್ತಡ ನಿವಾರಣೆ, ಸಿ BP ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಹಿಳೆಯನ್ನು ಮುದ್ದಾಡುವುದರಿಂದ ಶಾಂತಿಯುತ ಮನಸ್ಥಿತಿಗೆ ಕಾರಣವಾಗುತ್ತದೆ. ಇದು ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಅವಳ ಹೃದಯವನ್ನು ಬಲಪಡಿಸುತ್ತದೆ, ಉತ್ತಮ ಭಾವನೆಯನ್ನು ನೀಡುತ್ತದೆ. ಮಹಿಳೆಯನ್ನು ಮುದ್ದಾಡುವುದರಿಂದ ಸಂತೋಷದ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತದೆ. ಮೆದುಳಿನಲ್ಲಿರುವ ಭಾವನೆ, ಉತ್ತಮ ರಾಸಾಯನಿಕಗಳು, ಸೆರೋಟೋನಿನ್, ಡೋಪಮೈನ್, ಆಕ್ಸಿಟೋಸಿನ್, ವ್ಯಾಯಾಮದ ವಿಪರೀತದಿಂದ ನೀವು ಪಡೆಯಬಹುದಾದ ಹಾರ್ಮೋನ್ಗಳನ್ನು ಮುದ್ದಾಡುವುದರಿಂದ ಸಿಗುತ್ತದೆ. ಮೂರನೇ ಪ್ರಶ್ನೆ, ಯಾವುದೇ ರೀತಿಯ ಗರ್ಭಕೋಶದ ಸಮಸ್ಯೆಗಳು ಬರದಂತೆ ತಡೆಯಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮಾಂಸ, ಬಿ ಮೀನು, ಸಿ ಸೊಪ್ಪು, ಡಿ ತರಕಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸೊಪ್ಪು ಮತ್ತು ತರಕಾರಿ ನಮ್ಮ ದೇಹದ ಸಂಪೂರ್ಣ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಉತ್ತಮ ಲಾಭಗಳನ್ನು ತಂದುಕೊಡುತ್ತದೆ. ಸೊಪ್ಪಿನಲ್ಲಿರುವ ಅನೇಕ ಅಂಶಗಳು ಮಹಿಳೆಯರ ದೇಹದ ಬಹುತೇಕ ಸಮಸ್ಯೆಗಳಿಗೆ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತವೆ. ಸೊಪ್ಪಿನಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳು ಮಹಿಳೆಯರ ದೇಹದಲ್ಲಿ ಉಂಟಾಗುವ ಹಲವು ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಗರ್ಭಕೋಶದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ನಮ್ಮ ಪ್ರತಿದಿನದ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಮಾಂಸಾಹಾರದ ಬದಲಾಗಿ ಹೆಚ್ಚು ಹಣ್ಣುಗಳು, ಸೊಪ್ಪು ಮತ್ತು ತರಕಾರಿಯನ್ನು ಸೇವಿಸುವ ಅಭ್ಯಾಸವಿಡುವುದರಿಂದ ನಮ್ಮ ಗರ್ಭಕೋಶ ಆರೋಗ್ಯವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವುದನ್ನು ಭಾರತದ ಸಾಲಗಳ ಚೀಲ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ರಾಜಕೀಯ, ಬಿ ಸುಪ್ರೀಂ ಕೋರ್ಟ್, ಸಿ ಸಂವಿಧಾನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನ. ಭಾರತದ ಸಂವಿಧಾನವನ್ನು ಸಾಲಗಳ ಚೀಲ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದರ ಅನೇಕ ನಿಬಂಧನೆಗಳನ್ನು ಇತರ ದೇಶಗಳ ಸಂವಿಧಾನಗಳಿಂದ ತೆಗೆದುಕೊಳ್ಳಲಾಗಿದೆ. ಸಂವಿಧಾನವು ಭಾರತದ ಐತಿಹಾಸಿಕ ದೃಷ್ಟಿಕೋನ, ಭೌಗೋಳಿಕ ವೈವಿಧ್ಯ ಮತ್ತು ಸಾಂಸ್ಕೃತಿಕ ಲಕ್ಷಣಗಳನ್ನು ಪರಿಗಣಿಸುತ್ತದೆ. ಇದು ಅಮೆರಿಕನ್, ಬ್ರಿಟಿಷ್, ಐರಿಷ್ ಮತ್ತು ಕೆನಡಿಯನ್ ಸಂವಿಧಾನಗಳನ್ನು ಒಳಗೊಂಡಂತೆ ಹಲವಾರು ಮೂಲಗಳಿಂದ ವ್ಯಾಪಕವಾಗಿ ಸೆಳೆಯುತ್ತದೆ. ಉದಾಹರಣೆಗೆ, ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು US ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಐದನೇ ಪ್ರಶ್ನೆ, ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವವನ್ನು ತಡೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಡಾರ್ಕ್ ಚಾಕ್ಲೇಟ್, ಸಿ ಸೋಂಪು, ಡಿ ಸಿಹಿ ತಿನಿಸು. ಸರಿಯಾದ ಉತ್ತರ ಆಪ್ಷನ್ ಸಿ ಸೋಂಪು. ಸೋಂಪು ಸೇವನೆಯಿಂದ ಅಧಿಕ ರಕ್ತಸ್ರಾವವನ್ನು ನಿಯಂತ್ರಿಸಬಹುದು. ಸೋಂಪನ್ನು ಒರಟಾದ ಪೇಸ್ಟ್ ಆಗಿ ಪುಡಿ ಮಾಡಿ ನಂತರ ಇದನ್ನು ನೀರಿನಲ್ಲಿ ಕುದಿಸಬೇಕು. ಈ ನೀರನ್ನು ಸ್ವಲ್ಪ ಹೊತ್ತು ಕುದಿಸಿದ ನಂತರ ಸೋಸಿ ಕುಡಿಯುವುದರಿಂದ ರಕ್ತಸ್ರಾವ ನಿಯಂತ್ರಣಕ್ಕೆ ಬರುತ್ತದೆ. ಮತ್ತು ಅತಿಯಾದ ರಕ್ತಸ್ರಾವದ ಸಂದರ್ಭದಲ್ಲಿ ಹೊಟ್ಟೆಯ ಕೆಳಭಾಗಕ್ಕೆ ಐಸ್ ಪ್ಯಾಕ್ಗಳನ್ನು 15 ರಿಂದ 20 ನಿಮಿಷಗಳ ಕಾಲ ಇರಿಸುವುದರಿಂದ ರಕ್ತಸ್ರಾವ ಕಡಿಮೆಯಾಗುತ್ತದೆ. ಆರನೇ ಪ್ರಶ್ನೆ, ಹಸುವಿನ ಕೂಗಿನಿಂದ ಹಿಡಿದು ಸಣ್ಣ ನಾಯಿ ಬೊಗಳುವುದರವರೆಗೆ ವಿವಿಧ ಶಬ್ದಗಳನ್ನು ಮಾಡುವ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಕೋತಿ, ಬಿ ಹಿಮಸಾರಂಗ, ಸಿ ಕೋಲ, ಡಿ ಕರಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಸಾರಂಗ. ಸೈಗಾ ಹಿಮಸಾರಂಗವು ವಲಸೆ ಪ್ರಾಣಿಗಳಾಗಿ ಬಹಳ ಪ್ರಸಿದ್ಧವಾಗಿವೆ. ಅಂದರೆ ಅವು ಚಳಿಗಾಲದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತವೆ ಮತ್ತು ಬೇಸಿಗೆಯಲ್ಲಿ ಹಿಂತಿರುಗುತ್ತವೆ.
ಸ್ಥಳಾಂತರದ ಸಮಯದಲ್ಲಿ ಅವು ಬೇಸಿಗೆ ಮತ್ತು ಚಳಿಗಾಲದ ನಡುವಿನ ಸುಮಾರು 1,000 ಕಿಲೋಮೀಟರ್ ದೂರವನ್ನು ತಾವೇ ನಡೆದುಕೊಂಡು ಹೋಗುತ್ತವೆ. ಹಸುವಿನ ಕೂಗಿನಿಂದ ಹಿಡಿದು ಸಣ್ಣ ನಾಯಿ ಬೊಗಳುವುದರವರೆಗೆ ವಿವಿಧ ಶಬ್ದಗಳನ್ನು ಮಾಡುತ್ತವೆ ಈ ಪ್ರಾಣಿಗಳು. 7ನೇ ಪ್ರಶ್ನೆ. ರಾತ್ರಿ ಸಮಯದಲ್ಲಿ ದೇವರ ಪೂಜೆ ಮಾಡುವಾಗ ಶಂಖವನ್ನು ಊದಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ. ಅಡಚಣೆ, ಬಿ. ಅಪಶಕುನ, ಸಿ. ಅಶುಭ, ಡಿ. ನಿಷ್ಫಲ. ಸರಿಯಾದ ಉತ್ತರ ಆಪ್ಷನ್ ಎ. ಅಡಚಣೆ. ರಾತ್ರಿ ಸಮಯದಲ್ಲಿ ದೇವರ ಪೂಜೆ ಮಾಡುವಾಗ ಶಂಖವನ್ನು ಊದಬಾರದೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ರಾತ್ರಿ ನಾವು ಹೇಗೆ ನಿದ್ರೆಗೆ ಜಾರುತ್ತೇವೆಯೋ ಹಾಗೆ ದೇವಾನುದೇವತೆಗಳು ಸಹ ನಿದ್ರೆಗೆ ಜಾರುತ್ತಾರೆ. ಆ ಸಂದರ್ಭದಲ್ಲಿ ನಾವು ಶಂಖವನ್ನು ಊದುವುದರಿಂದ ಅವರ ನಿದ್ರೆಗೆ ಅಡಚಣೆ ಮಾಡಿದಂತಾಗುತ್ತದೆ. ಅಷ್ಟು ಮಾತ್ರವಲ್ಲ, ದೇವರುಗಳನ್ನು ಹೊರತುಪಡಿಸಿ ಸೃಷ್ಟಿಯಲ್ಲಿ ವಿಶ್ರಾಂತಿಗೆ ಜಾರುವ ಎಲ್ಲ ಜೀವ ಸಂಕುಲಗಳಿಗೂ ಅಡ್ಡಿಯಾಗುತ್ತದೆ. ರಾತ್ರಿ ಪೂಜೆಯಲ್ಲಿ ಶಂಖವನ್ನು ಊದುವುದರಿಂದ ಲಾಭದ ಬದಲು ನಷ್ಟವೇ ಜಾಸ್ತಿ. ರಾತ್ರಿ ಪೂಜೆಯ ಸಂಪೂರ್ಣ ಪೂಜೆಯ ಫಲವನ್ನು ಪಡೆಯದಿರಲು ಇದು ಕಾರಣವಾಗುತ್ತದೆ. 8ನೇ ಪ್ರಶ್ನೆ. ಗ್ರಹಣದ ಕಾಲದಲ್ಲಿ ಊಟ ಮಾಡಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ. ಅಜೀರ್ಣ, ಬಿ. ಪಿತ್ತದೋಷ, ಸಿ. ನಿಯಮ, ಡಿ. ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ. ಪಿತ್ತದೋಷ. ಗ್ರಹಣ ಕಾಲದಲ್ಲಿ ವಾಯುಮಂಡಲ ರಜತಮ ಕಣಗಳಿಂದ ದೂಷಿತವಾಗಿರುತ್ತವೆ. ಈ ಕಾಲದಲ್ಲಿ ವಾತಾವರಣದಲ್ಲಿ ರೋಗಾಣು ಮತ್ತು ಅನಿಷ್ಟ ಶಕ್ತಿಗಳ ಪ್ರಭಾವವು ಹೆಚ್ಚಿರುತ್ತದೆ. ಶಾಸ್ತ್ರಗಳು ಹೇಳುವಂತೆ ಗ್ರಹಣ ಕಾಲದಲ್ಲಿ ಊಟ ಮಾಡುವುದರಿಂದ ಪಿತ್ತದ ತೊಂದರೆಯಾಗುತ್ತದೆ. ಇದರ ಬದಲಿಗೆ ದೇವರ ಸ್ಮರಣೆ, ಸ್ತೋತ್ರ ಪಠಣದಂತಹ ಧಾರ್ಮಿಕ ಕಾರ್ಯ ಅಥವಾ ಸಾಧನೆ ಮಾಡಿದರೆ ಗ್ರಹಣದ ಅನಿಷ್ಟ ಪ್ರಭಾವದಿಂದ ನಮ್ಮ ರಕ್ಷಣೆಯಾಗುತ್ತದೆ. 9ನೇ ಪ್ರಶ್ನೆ. ಮದುವೆಯಾದವರಲ್ಲಿ ಯಾವ ರೋಗ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ. ಮೆದುಳು ಹಾನಿ, ಬಿ. ಪಾರ್ಶ್ವವಾಯು, ಸಿ. ಖಿನ್ನತೆ, ಡಿ. ಲೈಂಗಿಕ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಖಿನ್ನತೆ. ವಿವಾಹಿತರಿಗಿಂತ ಅವಿವಾಹಿತರು ಹೆಚ್ಚು ಖಿನ್ನತೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಂಗಾತಿ ಇಲ್ಲದ ಜನರು ಹೆಚ್ಚು ವೇಗವಾಗಿ ಖಿನ್ನತೆಗೆ ಜಾರುತ್ತಾರೆ. ಆದರೆ ಪೂರ್ವ ದೇಶಗಳಲ್ಲಿ ಇದು ತುಲನಾತ್ಮಕವಾಗಿ ಕಡಿಮೆ ಇದೆ. ಇನ್ನು ಅವಿವಾಹಿತ ಪುರುಷರು ಒಂಟಿ ಮಹಿಳೆಯರಿಗಿಂತ ಹೆಚ್ಚಿನ ಖಿನ್ನತೆಯ ಲಕ್ಷಣಗಳನ್ನು ಹೊಂದಿದ್ದಾರೆ. ಉನ್ನತ ಶಿಕ್ಷಣ ಹೊಂದಿರುವವರು ಕಡಿಮೆ ಶಿಕ್ಷಣ ಹೊಂದಿರುವವರಿಗಿಂತ ಹೆಚ್ಚು ವೇಗವಾಗಿ ಖಿನ್ನತೆಗೆ ಜಾರುತ್ತಾರೆಂದು ಹೇಳಲಾಗುತ್ತದೆ. 10ನೇ ಪ್ರಶ್ನೆ. ವಿಷ್ಣು ದೇವರ ದಶ ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರ ಎಷ್ಟನೆಯದ್ದು? ಆಪ್ಷನ್ಸ್: ಎ. 4ನೇಯದ್ದು, ಬಿ. 6, ಸಿ. 8, ಡಿ. 10. ಸರಿಯಾದ ಉತ್ತರ ಆಪ್ಷನ್ ಸಿ. 8. ವಿಷ್ಣು ದೇವರು ಲೋಕ ಕಲ್ಯಾಣಾರ್ಥವಾಗಿ 24 ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಬಾರಿ ಉಲ್ಲೇಖಿಸಲಾಗಿದೆ. ವಿಷ್ಣುವಿಗೆ 24 ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರವು ಒಂದಾಗಿದ್ದು, ವಿಷ್ಣುವಿನ 24 ಅವತಾರಗಳಲ್ಲಿ 10 ಅವತಾರಗಳು ಅತ್ಯಂತ ಪ್ರಮುಖವಾದದ್ದು. ಇವುಗಳನ್ನು ದಶಾವತಾರವೆಂದು ಕರೆಯಲಾಗುತ್ತದೆ. ವಿಷ್ಣುದೇವನ ದಶಾವತಾರಗಳಲ್ಲಿ 8ನೇ ಅವತಾರವೇ ಶ್ರೀಕೃಷ್ಣನ ಅವತಾರವಾಗಿದೆ. ವಿಷ್ಣುದೇವನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಭೂಮಿಯ ಮೇಲೆ ಜನಿಸುತ್ತಾನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.